ಮೈತ್ರಿಯ ಪುರ ವೀಕ್ಷಿಸ ಬಗುದೆಂಬ ಮೈತ್ರಿಯ ಪುರ ವೀಕ್ಷಿಸ ಬಗುದೆಂಬ ಆಸೆಯಲ್ಲಯ ಮನದಿ ಆಸೆಯಲ್ಲಯ ಮನದಿ ವಿಚಾರವನ್ನು ಕೇಳಿದಾಗ ಸಂತೋಷವಾಯಿತು. ಯಾಕಂದ್ರೆ ಒಂದೊಂದು ಪಾತ್ರ ನಿರ್ಬಂಧದ ಶ್ರೀಕೃಷ್ಣ ಪರಮಾತ್ಮ ಮಗನೇ ರಣಕ್ಷೇತ್ರಕ್ಕೆ ನೀನೇನು ಹೋಗುತ್ತೆ ನನಗೊಂದು ಆಸೆ ಗೊತ್ತುಂಟ. ಪಾತ್ರದೊಂದಿಗೆ ನೀನು ಹೋರಾಟ ಮಾಡುವುದು ಹೌದು, ಅದರಲ್ಲಿಯೂ ನಿನ್ನ ತಾಯಿಯ ಒಂದು ಆಸೆನೇ ಈಡೇರಿಸುತ್ತೀಯ ನೀನು. ನನಗೆಂಬುದಾಗಿ ಅಲ್ಲ, ಚಂಪಕಾವತಿಯ ಪ್ರತಿಯೊಂದು ಪ್ರಜೆಗಳ ಆಸೆಯನ್ನು ಗೊತ್ತುಂಟ. ನಮ್ಮ ನಾಡಿಗೆ ಶ್ರೀಕೃಷ್ಣನ ದರ್ಶನವಾಗಬೇಕು ಒಂದು ಆಸೆ ಉಂಟು. ಆ ಆಸೆನೇ ಈಡೇರಿಸುತ್ತೀಯ. ಭಗವಂತನನ್ನ ಕಾಣಬೇಕಿರುವಂತ ಬಯಕೆ. ಶ್ರೀಕೃಷ್ಣ ರಾಯದ ಪರಿಸಲು ಶ್ರೀಕೃಷ್ಣ ರಾಯದ ಪರಿಸಲು ಕೃಷ್ಣ ರಾಯದ ಪರಿಸಲು ಉಪಾಯ ಉಂಟದ ಬಲ್ಲೆನು ಉಪಾಯ ಉಂಟದ ಬಲ್ಲೆನು ಬಲ್ಲೆನು ಪ್ರಿಯಾಗ ಆಸನ ಒಯ್ದಲ ರಕ್ಷಣ ಪ್ರಿಯಾಗ ಆಸನ ಒಯ್ದಲ ರಕ್ಷಣ ಆಯತು ಬರ ಮಗನು ಆಯತು ಬರ ಮಗನು ಆಯತು ಬರ ಮಗನು ಪ್ರಿಯಾಗ ಆಸನ ಒಯ್ದಲ ಆಯತು ಬರ ಮಗನು ಆಯತು ಬರ ಮಗನು ಪ್ರಿಯಾಗ ಪಾರ್ಥನ ಮೋಯಿಸಲ ಕ್ಷಣ ಆಯಾತು ಬರ ಮಗನು ಅಮ್ಮ ಶ್ರೀಕೃಷ್ಣ ರಾಯದ ಪರಿಸಲು ಉಪಾಯ ಉಂಟದ ಬಲ್ಲೆನು ಅಮ್ಮ ನಿಮ್ಮ ಮಾತನ್ನ ಕೇಳಿದಾಗ ಎಲ್ಲಿಲ್ಲದ ಸಂತೋಷವಾಯಿತು ತಾಯಿ. ರಣಕ್ಷೇತ್ರಕ್ಕೆ ಹೊರಟಿದ್ದೇನೆ, ಪಾತ್ರವನ್ನು ಕಾಳಾಗ ಮಾಡ್ತೇನೆ ಎನ್ನುವ ವಿಚಾರವನ್ನು ಕೇಳಿದಾಗ ಸಂತೋಷಗೊಂಡವರು ನೀವಿದ್ದೀರಿ. ಮಗನೇ, ಪಾರ್ಥನನ್ನು ಸೋಲಿಸುವುದು ಮಾತ್ರವೇ ಅಲ್ಲ, ಅಲ್ಲಿ ಕಾಣಬೇಕಾದ ಶ್ರೀಕೃಷ್ಣ ಭಗವಂತನನ್ನ ಇದುವರೆಗೆ ನಾವು ಆರಾಧಿಸಿಕೊಂಡು ಬಂದಂತ ಭಗವಂತನನ್ನ ಕಣ್ತುಂಬ ಕಾಣಬೇಕಿರುವಂತಹ ಬಯಕೆ ನಿಮಗಂದ್ರೆ ಏನಮ್ಮ? ನಮ್ಮ ಈ ಚಂಪಕನಾಡಿನಲ್ಲಿ ಇದ್ದಂತ ಪ್ರತಿಯೊಂದು ಪ್ರಜೆ ಆಸೆಯುವುದೇ ಶ್ರೀಕೃಷ್ಣ ಪರಮಾತ್ಮನನ್ನು ನಾವು ಎಂದು ಕಾಣುತ್ತೇವೆ ಎನ್ನುವ ಹಾಗೆ ಅಮ್ಮ ಭಗವಂತನನ್ನು ಕಾಣುವಂತಹ ಯೋಗ ಭಾಗ್ಯವನ್ನ ನಾನು ಕಲ್ಪಿಸಿಕೊಡ್ತೇನೆ ತಾಯಿ. ಅದು ಯಾವ ರೀತಿ ಬಲ್ಲಿರ ರಣಕ್ಷೇತ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಬಂದಿರುವಂತ 3 ಲಕ್ಷ ಪಾತ್ರನ ಸೋಲಿಸಿದ್ರು ಅಂತ ಆದ್ರೆ ಆ ಪಾತ್ರನ ದೊರೆತಲ್ಲಿ ಕೆಳದ್ರೆ ಅಲ್ಲಿ ಒಳಗಾಗಿ ಬರುವ ಭಗವಂತ ಬರ್ತಾನೆ. ಮೂಗನ್ನು ಎಳೆದಾಗ ಮುಖ ಬರುವ ಹಾಗೆ. ಹಾಗಾಗಿ ಪಾರ್ಥನಿಗೆ ನೋವಾಯ್ತು ಅಂತ ಆದ್ರೆ ಅಲ್ಲಿಗೆ ಬರುವ ಭಗವಂತ
ಬಂದಂತ ಸಂದರ್ಭದಲ್ಲಿ ಹಾ. ಅವನ ಪದನಡಿಯಲ್ಲಿ ಬೀಳುವುದರ ಮೂಲಕವಾಗಿ ದೇವರಲ್ಲಿನ ದರ್ಶನ ಎನ್ನುವುದು ನಮ್ಮ ಕೊರಕಾಗಬೇಕು, ನಮ್ಮ ಪದ ಪ್ರಜೆಗಳಿಗಾಗಬೇಕು ಹಾ. ಎನ್ನುವುದನ್ನು ಅವರಲ್ಲಿ ವಿಜ್ಞಾಪಿಸಿ ಹಾ. ಅವರಲ್ಲಿ ಇವರಾಗಿ ಕರೆತರ್ತೇನಮ್ಮ, ಕಳುಹಿಸಿಕೊಡ್ತೀನಂತ. ಆದ್ರೆ ಒಂದು ಮಾತು ಕೇಳ್ತೆ ಮಗ ನೀನು. ನರನ ಮೋಷಿಸಲ್ ಮುರಗರ ಬಾರುವರು ಸಿಟ ಮಗನೇ ನರನ ಮೋಷಿಸಲ್ ಮುರಗರ ಬಾರುವರು ಸಿಟ ಕಲುಸ ಸಾರಥಿ ಸಾರಥಿ ಸಗಮೋ ಅವನು ಪುರತಿ ಹಿಮ್ಮೆಟ್ಟಿ ನೀರಣಕ್ಕೆ ವಿಮುಖನಾಗಿ ಮಗು ಪುರತಿ ಹಿಮ್ಮೆಟ್ಟಿ ನೀರಣಕ್ಕೆ ವಿಮುಖನಾಗಿ ಜರವ ಬಂಧುಗಳು ಎನ್ನನು ಹೌದು ಮಗು. ಜರವ ಬಂಧುಗಳು ಎನ್ನನು ನಿನ್ನ ವಿಚಾರವನ್ನು ಕೇಳಿದಾಗ ಮನಸ್ಸಿಗೆ ಅತೀವವಾದ ಸಂತೋಷ ಉಂಟಾಯಿತು. ಹಾ. ರಣಕ್ಷೇತ್ರಕ್ಕೆ ಹೋಗುತ್ತೇನೆ, ಕೃಷ್ಣ ಗರುಷೆಯನ್ನು ನಮ್ಮ ನಾಡಿಗೆ ಮಾಡುತ್ತೇನೆ ಎನ್ನುವಂತಹ ಮಾತನ್ನು ಕೇಳಿದಾಗ ನಮ್ಮೆಲ್ಲರಿಗೂ ಸಂತೋಷವಾಗುವುದು ಸತ್ಯ ಮಗನೇ. ಮತ್ತೆ? ಆದ್ರೆ ಮಾತು ಹೇಳುದ ಏನಮ್ಮ? ರಣಕ್ಷೇತ್ರದಲ್ಲಿ ಪಾತ್ರನಿಗೆ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಆತನೊಂದಿಗೆ ಸೋತಾಗ ಆತನ ನೆರವಿಗಾಗಿ ಬರುವವನೇ ಶ್ರೀಕೃಷ್ಣ ಪರಮಾತ್ಮ. ಆ ಪರಮಾತ್ಮ ಬಂದಿದ್ದಾನೆ ಎನ್ನುವಂತಹ ಉದ್ದೇಶದಿಂದ ಹೆದರಿ ರಣಕ್ಷೇತ್ರದಲ್ಲಿ ವಿಮುಖರಾಗಿ ನೀವು ಹೋದ್ರಿ ಅಂತ ಆದ್ರೆ ನಾಳೆ ಏನಾಗ್ತದೆ ಗೊತ್ತುಂಟ? ಏನಮ್ಮ? ನಮ್ಮ ಬಂಧು ಬಳಗದವರೆಲ್ಲ ಹೇಳ್ತಾರೆ, ಸುಗನ್ವ ಕಾಳಗಕ್ಕಾಗಿ ಹೋದ ಕೃಷ್ಣನನ್ನು ನೋಡಿ ಹೆದರಿ ರಣಕ್ಷೇತ್ರದ ಹಿಂದೆ ಬಂದ ಎಂಬಂತ ಮಾತು ಬರಬಾರದು. ಹಾಗಾಗಿ ಹೇಳ್ತಾ ಇದ್ದೇನೆ, ಯಾವ ಸಂದರ್ಭದಲ್ಲಿಯೂ ರಣಕ್ಷೇತ್ರದಲ್ಲಿ ನೀನು ಬೆನ್ನು ತೋರಿಸಬಾರದು. ಹಿಂದೆ ಹಿಮ್ಮೆಟ್ಟಲು ಬಂದನೆ ಗೋವಿಂದನ ಕಿಕ್ಕರನೆ ಗೋವಿಂದನ ಕಿಕ್ಕರನೆ ಇಂದನ ಕಾಲೊಪ್ಪಣಿತು ಬಂದಿಸುತ್ತಾಯಿ ಬಂದಿಸಿ ಬೆಳೆದದ್ದು. ಅಮ್ಮ, ರಣಕ್ಷೇತ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಬಂದಿರುವಂತ ಮೂಲಕ ಪಾತ್ರದಲ್ಲಿ ಕೇಳಿರುವಂತಾದ್ರಿ ನರನಿಗೆ ನೋವಾಯ್ತು ಅಂತಾದ್ರೆ ಇಲ್ಲಿಗೆ ಬರುವ ನಾರಾಯಣ ನರನಾರಾಯಣರಿಗೆ ಹೊಸದಲ್ಲಿ ಯುದ್ಧ ಮಾಡಿದ್ರಿ. ನಾನು ಹೆದರ್ತೇನೆ ಅಂತ ಭಾವಿಸಿಕೊಂಡ ತಾಯಿ ಹೆದರುವಂತ ಅಗತ್ಯ ಇಲ್ಲಮ್ಮ. ಅಡಿಯ ಮುಂದೆ ಸ್ವಲ್ಪ ಅಡಿಯ ಹಿಂದಿನ ಅಡಿಗೂ ಅಶ್ವಮೇಧದ ಪದ ಯೋಚನೆ ಮಾಡಬೇಡಮ್ಮ. ಕಾಲಗಳ ಕಾಲದಲ್ಲಿ ನರನಾರಾಯಣರು ಒಂದೇ ರಥದಲ್ಲಿ ಯುದ್ಧ ಮಾಡಿದ್ರಿ, ಬೆಚ್ಚಲಾರೆ ಬೆದರಲಾರೆ ಅವರಿವರು ಮೆಚ್ಚುವ ತರದಲ್ಲಿ ಯುದ್ಧವನ್ನು ಮಾಡ್ತೀನಿ. ಕಾಲದ ಕಳೆದ ಎಲ್ಲ ಪಾಲಿಗೆ ಗೆಲುವೆ ಆಯ್ತು ಅಂತ ಆದ್ರೆ ಇಡೀ ಚಂಪಕ ನಾಡಿಗೆ ಸುಗಂಧದಿಂದ ಕೀರ್ತಿ ಬರ್ತದಮ್ಮ. ಒಂದು ವೇಳೆ ರಣಕ್ಷೇತ್ರದಲ್ಲಿ ನಾನು ಮಡಿದಿರುವಂತಾದ್ರೆ ವೀರ ಸ್ವರ್ಗ ನನಗಾಗ್ತದೆ. ಮುಂದಿಟ್ಟ ಹೆಜ್ಜೆಯನ್ನು ಯಾವ ಕಾರಣಕ್ಕೂ ಹಿಂದಿಡುವವನಲ್ಲಮ್ಮ. ಹಣ ಸಿಕ್ಕರಿಸಿಕೊಳ್ಳುತ್ತಾಯಿ. ಕೃಷ್ಣ ಅರ್ಪಣಮಸ್ತು. ಕಂಡೆ ಕಂಡೆನು ಕೃಷ್ಣ ನಿನ್ನ